ನಿರೂಪಣ ಅನ್ನೋ ವಿಚಾರವನ್ನ ನಿನ್ನೆ ದಿವಸ ನೋಡಿದ್ದೀರಪ್ಪ. ಇವತ್ತು ಉಳಿದ ಭಾಗ ಎಲ್ಲ ಜನರನ್ನ ಸಂತೋಷಗೊಳಿಸುವ ಅಂತರಾತ್ಮನ ಉಪಾಸನೆ ಮಾಡತಕ್ಕದ್ದು. ನೇರವಾಗಿ ಗಿಡದ ಬಡ್ಡೆಗೆ ನೀರು ಹಾಕಲು ಹೇಳದಿರುವ ಕಾರಣವೇನೆಂದರೆ, ಹೊರಗಿನ ಗಿಡಗಳ ಬಡ್ಡೆಯಂತೆ ದೃಷ್ಟಾಂತದಲ್ಲಿರುವ ಅಂತರಾತ್ಮನ ಸುಲಭ ಸಾಧ್ಯನಲ್ಲ. ಅಂದ್ರೆ ಅರ್ಥಾತ್ ವಿಷಯ ಏನಿತ್ತಪ್ಪ ಅಂದ್ರ, ಗಿಡದ ಬೇರಿಗೆ ನೀರನ್ನ ಹಾಕಿದರೆ ಎಲ್ಲಾ ರಂಬೆ ಕೊಂಬೆಗಳಿಗೂ, ಹೂವುಗಳಿಗೂ, ಹಣ್ಣು ಕಾಯಿಗಳಿಗೂ ತಲುಪುತ್ತದೆಯೋ ಅದರಂತೆ ನೇರವಾಗಿ ಅಂತರಾತ್ಮನಿಗೆ ನಾವು ಆತ್ಮನೇ ನಿಜವೆಂದು ನಂಬಿದಾಗ ಉಳಿದ ಎಲ್ಲಾ ಇಂದ್ರಿಯಗಳಿಗೂ, ಎಲ್ಲಾ ವಾಸನೆಗಳಿಗೂ ಕೂಡ ಎಲ್ಲವಕ್ಕೂ ಅದು ಪೂರ್ಣವಾಗ್ತದೆ. ಯಾಕಂದ್ರೆ ಆತ್ಮನಿಂದ ಆತ್ಮದಿಂದನೇ ಆತ್ಮದ ಸತ್ಯವನ್ನ, ಆತ್ಮದ ಚೈತನ್ಯವನ್ನ ಪಡೆದುಕೊಂಡು ಎಲ್ಲಾ ಇಂದ್ರಿಯಗಳು ದೇಹದ ಎಲ್ಲಾ ಕಾರ್ಯವು ನಿರ್ವಹಿಸುತ್ತದೆಯೋ ಅದರಂತೆ ಅಂತ. ಅರ್ಥಾತ್ ಗಿಡದ ಬಡ್ಡೆಗೆ ನೀರ್ ಹಾಕಿದರೆ ಆ ಮರದಿಂದ ಹೊರಟಿರ್ತಕ್ಕಂಥ ಎಲ್ಲಾ ರಂಬೆ ಕೊಂಬೆಗಳಿಗೂ, ಹೂವು ಹಣ್ಣು ಕಾಯಿಗಳಿಗೂ ಕೂಡ ಅದು ತಲುಪುತ್ತದೆಯೋ ಅದರಂತೆ ಪರಿಪೂರ್ಣನಾದ ಆತ್ಮನಿಗೆ ಶರಣ ಹೋದರೆ, ಅಥವಾ ಆತ್ಮವೇ ತಾನೆಂದು ತಿಳಿದರೆ, ಅಥವಾ ಲಿಂಗವೇ ಜಂಗಮವೆಂದು ಜಂಗಮ ಸೇವೆ ಮಾಡಿದರೆ ಲಿಂಗಕ್ಕೆ ಅರ್ಪಿತವಾಗುತ್ತದೆ ಎಂಬುದರಂತೆ ಇಲ್ಲಿ ಆತ್ಮನೇ ತಾನೆಂದು ತಿಳಿದರೆ ಎಲ್ಲವನ್ನ ತಿಳಿದಂತಾಗುತ್ತದೆ ಎಂಬ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಈಗ ಉಳಿದ ಭಾಗ ನುಡಿ 12:16. ಮೇಲಿನ ವಿವರಣೆಯಿಂದ ಉಪಾಸನೆಯ ರೂಪದ ವಿಷಯವಾಗಿದ್ದು ಸಂಶಯವು ನಿವಾರಣೆಯಾಗಿ ಶ್ರೋತೃಗಳಿಗೆ ಸಮಾಧಾನವಾಯಿತು. ಅಂದ್ರೆ ಅರ್ಥಾತ್ ಇಲ್ಲಿ ಶ್ರೋತೃಗಳಿಗೆ ಸಮಾಧಾನವಾಯ್ತು ಅಂದ್ರ, ಈ ಶ್ರೋತೃಗಳು ಇಲ್ಲ ಅದು ಬೇರೆ ಐತಿ, ಇದು ಬೇರೆ ಐತಿ, ಅದಕ್ಕೆ ಹೆಂಗಾಗ್ತದೆ, ಇದಕ್ಕೆ ಹೆಂಗಾಗ್ತದೆ ಎಂಬ ಭಿನ್ನ ಭಾವನೆಗಳಿಂದ ಕೂಡಿರ್ತಾರ. ಆ ಗಿಡದ ಬುಡಕ್ಕೆ ಅಥವಾ ಬಡ್ಡೆಗೆ ನೀರ್ ಹಾಕಿದ್ರೆ ಎಲ್ಲದಕ್ಕೂ ಹೆಂಗ ತಲುಪುತ್ತದೆಯೋ ಅದರಂತೆ ಆತ್ಮ ವಿಚಾರವನ್ನ ತಿಳಿದರೆ ಎಲ್ಲಾ ವಿಚಾರವನ್ನು ತಿಳಿದಂತೆ ಆಗುತ್ತದೆ ಅನ್ನೋದಕ್ಕೆ ಆ ಗಿಡದ ಬಡ್ಡೆಯ ಉದಾಹರಣೆಯನ್ನ ಇಲ್ಲಿ ಮಹಾತ್ಮರು ನೀಡಿರ್ತಾರೆ. ಅಂದ್ರೆ ಅರ್ಥಾತ್ ಇಲ್ಲಿ ಗಿಡದ ಬಡ್ಡೆ ಅಂದ್ರೆ ನಾವ್ ಏನಂತ ತಿಳಿಬೇಕಾಗಿತ್ತಂದ್ರ ಆತ್ಮ ಜ್ಞಾನವೆಂದು ತಿಳಿಯಬೇಕಾಗುತ್ತದೆ. ಅಂದ್ರ ನಾನ್ ಯಾರು ಅನ್ನೋದು ತಿಳಿಬೇಕಾಗ್ತದ. ನಾನ್ ಯಾರು ಅನ್ನೋದನ್ನ ತಿಳಿದ್ರ ಎಲ್ಲವನ್ನೂ ತಿಳಿದಂಗಾಗ್ತದೆ ಅನ್ನೋ ವಿಚಾರದಕ್ಕೆ ಆ ವಿಷಯವರೆಗೂ ನಿನ್ನೆವರೆಗೂ ನೋಡಿದ್ದೀರಪ್ಪ. ಇನ್ನ ಎಲ್ಲರೂ ತಮ್ಮ ಸಗುಣ ಉಪಾಸನೆಗೆ ನಿರ್ಗುಣವೆನ್ನುವುದರ ಬಗ್ಗೆ ವಿಚಾರ ಮಾಡುವ ಚಂಚಲತೆಯಿಂದ ವಿಕಾರ ಹೊಂದುವುದಕ್ಕೆ ಸಗುಣವೆಂದು ಹೇಳಿದ್ದು. ಅದರ ಅರ್ಥಾತ್ ಇಲ್ಲಿ ನಿರ್ಗುಣವಾಗಿರ್ತಕ್ಕಂಥ ಪರಿಪೂರ್ಣ ಆತ್ಮ ಒಂದೇ ಎಂದು ಇದ್ದರೂ ಕೂಡ, ಆದರೆ ಕೆಲವರು ತಿಳಿಯಲಾರದವರು ಸಗುಣವೇ ನಿರ್ಗುಣವೆಂದು ಆರಾಧಿಸಿದರೂ ಪೂಜಿಸಿದರೂ ಕೂಡ ಅದೆಲ್ಲವೂ ಪರಿಪೂರ್ಣವಾದ ದೈವಕ್ಕೆ ಅಥವಾ ಆತ್ಮಕ್ಕೆ ಅಥವಾ ನಿರ್ಗುಣವಾಗಕ್ಕೆ ಸೇರುತ್ತದೆ ಎಂಬ ಭಾವದಂತೆ ಆ ವಿಕಾರಿ ಸಗುಣಕ್ಕಿಂತ ಬೇರೆಯಾಗಿ ಉಳಿದದ್ದೇ ಗುಣಗಳ ಆಚೆಗಿನ ನಿರ್ಗುಣವೆನಿಸಿದೆ. ಅಂದ್ರೆ ನಾವು ಗುಣಗಳಿಂದ, ಅಥವಾ ಗುಣಗಳಂದ್ರೆ ಯಾವುದಂದ್ರೆ ಆಕಾರ ರೂಪದಾಗಿರ್ತಕ್ಕಂಥದ್ದನ್ನ ನಾವು ಆರಾಧನೆ ಮಾಡ್ತೀವಿ. ಮೂರ್ತಿ ರೂಪಗಳಲ್ಲಿ ಅಥವಾ ಮಂತ್ರಗಳ ರೂಪದಲ್ಲಿ ನಾವು ಏನೆಲ್ಲ ಆರಾಧನೆಯನ್ನ ಮಾಡಿದ್ರು ಕೂಡ, ಏನೆಲ್ಲ ಸತ್ಕರ್ಮಗಳನ್ನು ಮಾಡಿದ್ರು ಕೂಡ ಅದೆಲ್ಲವೂ ನಿರ್ಗುಣಕ್ಕೆ ಸೇರುತ್ತದೆ. ಅದು ಕೂಡ ಅದು ಎಲ್ಲಿಗೆ ಸೇರ್ತದಂದ್ರ ನಿರಾಪೇಕ್ಷ ನಿಷ್ಕಾಮ ಭಾವದಿಂದ, ಯಾವುದೇ ಕಾಮ ಅಂದ್ರೆ ಯಾವುದೇ ಬಯಕೆಗಳಿಲ್ಲದೆ ನಿಷ್ಕಾಮ ಭಾವದಿಂದ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಮಾಡಿರ್ತಕ್ಕಂತ ಭಗವಂತನ ಪೂಜೆ ಅಥವಾ ಉಪಾಸನೆ ಆರಾಧನೆ ಏನಿದೆಯೋ ಅದೆಲ್ಲವೂ ಪರಿಪೂರ್ಣವಾದ ಆತ್ಮನನ್ನೇ ತಲುಪುತ್ತದೆ. ಅವರು ತಿಳಿಯದೋ ತಿಳಿಯಲಾರದೋ ಸಗುಣದಿಂದ ಪೂಜಿಸಿದರೂ ಕೂಡ ಅದು ನಿರ್ಗುಣಕ್ಕೆ ಸೇರುತ್ತದೆ ಎಂಬ ಭಾವದಿಂದ, ಅಂದ್ರೆ ಪರಿಪೂರ್ಣವಾದ ಪರಮಾತ್ಮನಿಗೆ ಸೇರುತ್ತದೆ ಎಂಬ ಭಾವದಿಂದ ಕರ್ಮಗಳನ್ನ ಅಥವಾ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಆಕಾರದಿಂದ ಭಗವಂತನ ಪೂಜೆ ಮಾಡಿದ್ರು ಕೂಡ ಅದು ನಿರ್ವಿಕಾರಕ್ಕೆ ಸೇರುತ್ತದೆ, ನಿರ್ಗುಣಕ್ಕೆ ಸೇರುತ್ತದೆ. ಅದೆಲ್ಲದೂ ಕೂಡ ಪರಿಪೂರ್ಣ ಭಾವವನ್ನೇ ಸೇರುತ್ತದೆ. ಅರ್ಥಾತ್ ಅದ್ ಹೆಂಗಪ್ಪ
ಅದರ ಕೊನೆಯ ಅಂತ್ಯವಾಗ ಆ ಸಾಗರವನ್ನೇ ಸೇರುವಂತೆ ಯಾವುದೇ ಮಾನವನು ಸಗುಣ ರೂಪದಲ್ಲಾಗಲಿ ಅಥವಾ ನಿರ್ಗುಣ ರೂಪದಲ್ಲಾಗಲಿ ಭಗವಂತನನ್ನ ಆರಾಧಿಸಿದರೆ ಅಥವಾ ಪೂಜಿಸಿದರೆ ಆ ಸತ್ಕರ್ಮವನ್ನ ಮಾಡಿದರೆ ಅದೆಲ್ಲದೂ ಕೂಡ ಆ ನಿರ್ಗುಣ ನಿರಾಕಾರ ಪರಮಾತ್ಮನನ್ನೇ ಸೇರುತ್ತದೆ. ಇಲ್ಲಿ ವಾಗ್ದಾರನು ಹೇಳಿದುದೇನೆಂದರೆ, ಶ್ರೋತೃಗಳೇ, ಈ ಸಾರಾಸಾರ ವಿಚಾರ ಮಾಡಿರಿ, ಅದರ ಸಿದ್ಧಾಂತವು ಲಕ್ಷ್ಯದಲ್ಲುಳಿದರೆ ನಿಶ್ಚಯವಾಗಿ ಸಗುಣದ ಹೆಸರೇ ಇರುವುದು. ಹೀಗೆ ಸಾರಾಸಾರ ವಿಚಾರದಿಂದ ಸಿದ್ಧವಾಗುವ ನಿರ್ಗುಣವೇ ಮುಖ್ಯ ರಾಜನಿದ್ದು, ಸಗುಣ ನಿರ್ಗುಣವೆಂದರೆ ಸೇವಕನಿಗೆ ರಾಜನೆಂದು ಹೆಸರು ಇಟ್ಟಂತಾಗುವುದು ಅನ್ನೋ ವಿಚಾರವನ್ನ ನೋಡಿದ್ದೀರಪ್ಪ. ಅಂದ್ರೆ ನಾವಿಲ್ಲಿ ಸೇವಕ ಮತ್ತು ರಾಜನ ವಿಚಾರವನ್ನು ತಿಳಿಸದೆ. ಸೇವಕ ಅಂದ್ರೆ ನಾವು ಸಗುಣ ರೂಪದಿಂದ ಯಾವುದೇ ಸತ್ಕರ್ಮಗಳನ್ನು ಸಲ್ಲಿಸಿದ್ದೇವೆ ಅಂದ್ರೆ ಅದು ನಾವು ಸೇವಕನೇ ರಾಜನೆಂದು ತಿಳಿದಂಗಾಗ್ತದೆ. ಆದ್ರೆ ರಾಜನಾಗಿರ್ತಕ್ಕಂಥವನು ಯಾವುದೇ ಕರ್ಮಗಳಿಂದ ಯಾವುದೇ ಗುಣಧರ್ಮಗಳಿಂದ ಇದಕ್ಕೆ ಸಿಲುಕಿದವನಲ್ಲ, ಗುಣಧರ್ಮಗಳಿಂದ ಅತತ್ತ ಇರ್ತಕ್ಕಂಥವನ ಅವನು. ಆ ರಾಜನಂದ್ರ ಅರ್ಥಾತ್ ಇಲ್ಲಿ ಆತ್ಮನಂದ್ರ ತಗೋಬೇಕಾಗ್ತದ, ಸೇವಕನಂದ್ರ ಈ ಕರ್ಮಾದಿಗಳಿಗೆ ತಗೋಬೇಕಾಗ್ತದ. ಇಲ್ಲಿ ನಾವು ಯಾವುದು ನಿರ್ಗುಣ ಅಂತ ನಾವು ತಿಳಿತೇವಲ್ಲ, ಅದೇ ರಾಜ ಸ್ವರೂಪ, ಅದೇ ಪೂರ್ಣ, ಅದೇ ಪರಿಪೂರ್ಣ. ನಾವು ಸೇವಕ ಭಾವದಿಂದ ಯಾವುದೇ ಕರ್ಮಗಳನ್ನು ಮಾಡ್ತೇವಂದ್ರ ಅದು ಇನ್ನು ಆ ಪೂರ್ಣದ ವಿಚಾರವನ್ನ ತಲುಪಿಲ್ಲ, ಕರ್ಮ ಭಾವದೊಳಗ ಸಿಲುಕಿದೆ. ನಂಬು ಜ್ಞಾನವನೇ ಮನುಜ, ಕರ್ಮವೆಂಬ ಜ್ಞಾನದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿ ಎಂಬಯಸಿ ಮನುಜ ನೀನು ಅಂತ ನಿಜಗೊಂಡ ಶಿವಗಳು ಹೇಳಿದ್ರಂತೆ. ಈ ನೀನು ಸೇವಕ ಅಂತ ತಿಳಿದು ಕರ್ಮ ಭಾವನದೊಳಗೆ ಸಿಲುಕಬೇಡ, ಪೂರ್ಣ ವಿಚಾರದಿಂದ ಆತ್ಮವೇ ತಾನಂತ ತಿಳಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದೆ. ಸುಮ್ಮನೆ ವಾದ ಮಾಡದೆ ನಾವು ಹೇಳುವ ಗೂಢ ವಿಚಾರವನ್ನ ತಿಳಿದುಕೊಳ್ಳಿ. ಕಾಲ್ಪಂತ ಪ್ರಳಯವಾದರೂ ಅಚ್ಚಳಿಯದೆ ಉಳಿಯುವ ವಸ್ತುವಿಗೆ ನಿರ್ಗುಣವೆಂದೆನ್ನಬೇಕು. ಅದನ್ನ ಹೊರತಾದದ್ದೆಲ್ಲವೂ ಮಾಯೆಯಲ್ಲಿ ಸಮಾವೇಶವಾಗುವುದು. ಅಂದ್ರ ನೀವೇನಾರ ಹೇಳ್ತೀರಂದ್ರ, ನೀವೇನಾರ ಕಾರ್ಯರೂಪದಿಂದ ಅಥವಾ ಸಗುಣ ರೂಪದಿಂದ ಯಾವುದೇ ಗುಣಧರ್ಮಗಳ ರೂಪದಿಂದ ನೀವೇನಾದ್ರೂ ಸಿಲುಕ್ತೀರಿ ಅನ್ನೋದಾದ್ರ ಅದೆಲ್ಲದು ಮಾಯಾ ಸ್ವರೂಪಕ್ಕೆ ಸೇರಿದ್ದು. ಯಾವುದು ಗುಣ ಧರ್ಮ ಆಕಾರಗಳಿಂದ ಕೂಡಿದೆಯೋ ಅದೆಲ್ಲದು ಮಾಯಾ ಸ್ವರೂಪಕ್ಕೆ ಸಿಲುಕಿದ್ದು. ಆ ನಿರ್ವಿಕಾರ ಅನ್ನುವಂಥದ್ದು ಈ ಗುಣಧರ್ಮಗಳಿಂದ ಅಥವಾ ಆಕಾರಗಳಿಂದ ಮಾತು ಮನಗಳಿಂದ ಅತ್ತತ್ತ ಕೂಡಿದ್ದೇನೈತಲ್ಲ, ಅದೆಲ್ಲದು ಪೂರ್ಣ ವಿಚಾರವೇ ಅಂತ ತಿಳಿಬೇಕಾಗಿತ್ತು. ನೋಡಿ 17:23 ಸೈನ್ಯ, ದೊಡ್ಡ ಪಟ್ಟಣ, ಸಂತೆ ಅಥವಾ ಸಣ್ಣ ದೊಡ್ಡ ಜಾತ್ರೆಗಳಲ್ಲಿ ಅಸಂಖ್ಯ ಶಬ್ದವೇಳುವವು. ಅವನ್ನೆಲ್ಲ ಹೇಗೆ ವಿಂಗಡಿಸಬಹುದು? ಮಳೆಗಾಲದ ಮಧ್ಯರಾತ್ರಿಯಲ್ಲಿ ಅಗಣಿತ ಹುಳುಗಳು ಜೀಗುಡುವನ್ನು ಹೇಗೆ ವಿಂಗಡಿಸಲಸವು? ಅಂದ್ರ ಅರ್ಥಾತ್ ಇಲ್ಲಿ ಏನ್ ಹೇಳ್ತದ ಅಂದ್ರ, ನಾವೇನಾದ್ರೂ ಅಂದ್ರೆ ಈ ಸಗುಣ ವಿಚಾರದೊಳಗ ನಾವು ನೋಡಿದ್ವಿ ಅಂದ್ರ ಈ ಸಗುಣ ವಿಚಾರದಲ್ಲಿ ಅನಂತ ಕೂಡಿರ್ತಾವ. ಈ ಸೈನ್ಯದೊಳಗ ಅನಂತ ಸೈನಿಕರು ಸೇರಿರ್ತಾರೆ. ದೊಡ್ಡ ಪಟ್ಟಣ ಅಥವಾ ಸಂತೆ, ಸಣ್ಣ ದೊಡ್ಡ ಜಾತ್ರೆಗಳಲ್ಲಿ ಅಂದ್ರೆ ಅಸಂಖ್ಯ ಶಬ್ದಗಳಿರ್ತಾವ. ಆ ಶಬ್ದಗಳು ಯಾರಿಗೆ ಕೇಳ್ತಾವು, ಯಾರು ತಿಳಿತಾರ? ಅವೆಲ್ಲವೂ ಸುಳ್ಳೆ ಅಂತ ತಿಳಿತೀವಿ. ಅದು ಯಾವುದು ಪೂರ್ಣವಲ್ಲ. ಯಾಕಂದ್ರೆ ಅದು ಸಂತಿರೋ ಮಠ ಜನ, ಸಂತೆ ತೀರಿದ್ಮೇಲೆ ಜನ ಯಾರು ಇರೋದಿಲ್ಲ, ಅಲ್ಲಿ ಎಲ್ಲವೂ ಖಾಲಿಯಾಗ್ತದೆ. ಆ ಸಂತೆ ಇರೋ ಮಠ ಜನ ಇರ್ತಾರೆ, ಶಬ್ದ ಇರುತ್ತೆ. ಆ ಸಂತೆ ತೀರಿದ್ಮೇಲೆ ಜನನೂ ಇಲ್ಲ, ಆ ಶಬ್ದನೂ ಇಲ್ಲ. ಮಳೆಗಾಲದ ಮಧ್ಯರಾತ್ರಿಯಲ್ಲಿ ಅಗಣಿತ ಹುಳುಗಳು ಜೀಂಗುಟ್ಟು ಅಂದ್ರ ಮುಂಗಾರಿನ ಮಳೆ ಸ್ಟಾರ್ಟ್ ಆತಂದ್ರ ಆ ಮಳೆಯ ವಾತಾವರಣ ಅಥವಾ ತಂಪಿಗೆ ಅನಂತ ಜೀವರಾಶಿಗಳು ಸೃಷ್ಟಿ ಆಗ್ತಾವು. ಅನಂತ ಜೀವರಾಶಿಗಳು ಸೃಷ್ಟಿಯಾಗಿ ಅನಂತ ಶಬ್ದಗಳನ್ನ ಮಾಡ್ತಾವು. ಅದ್ರಾಗ ಯಾವ ಶಬ್ದ ಯಾವ್ದು ಸತ್ಯ ಯಾವ್ದಂತ ಹೆಂಗ್ ವಿಮರ್ಶೆ ಮಾಡಕ್ ಆಗ್ತದ? ಸಂತೆಯೊಳಗ ನಾವು ಅನಂತ ವಿಚಾರಗಳು ಬರ್ತಾವು. ಕೆಲವು ನಮ್ಮನ್ನ ಹೊಗಳಿಕೆ, ತೆಗಳುವಿಕೆ, ಮಾನ ಅಭಿಮಾನ ಹೆಂಗ್ ವಿಚಾರಗಳು ಬಂದೋಗ್ತಾವೋ ಹಂಗೆ ಈ ಸಂತೆಯಲ್ಲಿ ಅನಂತ ಸಂತೆಗೆ ಶಬ್ದ ಬಂದಂಗ ಇಲ್ಲಿ ಮುಂಗಾರಿನಲ್ಲಿ ಅನಂತ ಹುಳುಗಳು ಹೆಂಗ್ ಬಂದಿರ್ತೋ ಹಂಗ ಅನಂತ ವಿಚಾರಗಳು ಕೂಡ
ಹೊಂದೋಗ್ತವೋ ಅವುಗಳನ್ನ ವಿಂಗಡಿಸಲು ಸಾಧ್ಯವೋ ಅವನ್ನ ಬೇರ್ಪಡಿಸಕ್ಕೆ ಆಗೋದಿಲ್ಲ. ಭೂಮಿಯ ಮೇಲೆ ಅನೇಕ ದೇಶಗಳು, ಅನೇಕ ಭಾಷೆಗಳು, ಜಾತಿಗಳು ಸಂಖ್ಯೆ ಇಲ್ಲದಷ್ಟು ಇರುವವು. ಬಹು ವಿಚಾರಕರ್ತರು ಹಾಗೂ ಅವರ ಬಹುಮತಗಳ ಅವನ್ನೆಲ್ಲ ಎಷ್ಟಂತ ಪರೀಕ್ಷಿಸಬಹುದು. ಈ ದೇಶ ಅಂದ್ಮೇಲೆ ನಮ್ಮ ದೇಶವ ಅಂತಂದ್ಮೇಲೆ ನಮ್ಮ ದೇಶದೊಳಗ 14 ರಾಷ್ಟ್ರೀಕೃತ ಭಾಷೆಗಳಂತ ನಿರ್ಧರಿಸಿದ್ದಾರೆ. 14 ರಾಷ್ಟ್ರೀಕೃತ ಭಾಷೆಗಳು, ಆ ಭಾಷೆಗಳು ನಮ್ಮ ನೋಟಿನ ಮೇಲೆ ಅವು ಪ್ರಿಂಟ್ ಆಗಿರ್ತಾವ, ಇಂತಿಷ್ಟು ಭಾಷೆಗಳಂತ. ಉಳಿದೆಲ್ಲ ಅನೇಕ ಭಾಷೆಗಳದವು. ಕೆಲವು ಭಾಷೆಗಳಿಗೆ ಲಿಪಿನೇ ಇಲ್ಲ, ಆದ್ರೂ ಮಾತಾಡ್ತಾರೆ. ಈ ಲಂಬಾಣಿ ಭಾಷೆ ಅಂತ ಮಾತಾಡ್ತಾರೆ, ಆ ಭಾಷೆಗೆ ಲಿಪಿನೇ ಇಲ್ಲ, ಆದ್ರ ಆ ಭಾಷೆಯನ್ನ ಮಾತಾಡ್ತಾರೆ. ಅನಂತ ಭಾಷೆಗಳಿದಾವು, ಆದ್ರ ಅವನ್ನೆಲ್ಲವನ್ನು ಯಾವ್ದು ಹೇಗೆ ಏನಂತ ಹೆಂಗ್ ಗುರುತಿಸಕ್ ಅಸಾಧ್ಯ ಆಗ್ತದೋ. ಎಂತ ಪರೀಕ್ಷೆನಾದ್ರೂ ಕೂಡ, ಎಂತ ತಿಳಿದಂತನಾದ್ರೂ ಅವನ್ನ ಹೆಂಗ್ ಪರೀಕ್ಷೆ ಮಾಡಕ್ ಸಾಧ್ಯ ಆಗ್ತದೆ? ಅದರಂತೆ ಅಂದ್ರೆ ಅರ್ಥಾತ್ ಇಲ್ಲಿ ಪ್ರಾಪಂಚಿಕ ಸತ್ಕರ್ಮಗಳಾಗ್ಲಿ ದುಷ್ಕರ್ಮಗಳಾಗ್ಲಿ ಅವನ್ನೆಲ್ಲವನ್ನ ಹೆಂಗ್ ಪರೀಕ್ಷೆ ಮಾಡಕ್ ಆಗ್ತದ? ದುಷ್ಕರ್ಮಗಳಾದ್ರ ಪಾಪ ಬರ್ತದೆ, ಸತ್ಕರ್ಮಗಳಾದ್ರ ಪುಣ್ಯ ಬರ್ತದೆ. ಸತ್ಕರ್ಮ ಮತ್ತು ದುಷ್ಕರ್ಮಗಳು ಎರಡೂ ಕೂಡ ಒಂದು ಕಬ್ಬಿಣದ ಬೇಡೆ, ಇನ್ನೊಂದು ಬಂಗಾರದ ಬೇಡೆ, ಅಥವಾ ಒಂದು ಕಬ್ಬಿಣದ ಸೂಜಿ ಅಥವಾ ಒಂದು ಬಂಗಾರದ ಸೂಜಿ. ಬಂಗಾರದ ಸೂಜಿ ಸುತ್ತಿದ್ರು ಕೂಡ ನೋವಾಗ್ತದೆ, ಕಬ್ಬಿಣದ ಸೂಜಿ ಸುತ್ತಿದ್ರು ಕೂಡ ನೋವಾಗ್ತದ. ಬಂಗಾರದ ಬೇಡಿ ಆದ್ರೂ ಕೂಡ ನಮ್ಮನ್ನ ಬಂಧನ ಮಾಡ್ತದ, ಕಬ್ಬಿಣದ ಬೇಡಿ ಆದ್ರೂ ಕೂಡ ನಮ್ಮನ್ನ ಬಂಧನ ಮಾಡ್ತದೆ. ಅಂದ್ರ ಅರ್ಥಾತ್ ಇಲ್ಲಿ ಬಂಗಾರ ಮತ್ತು ಕಬ್ಬಿಣ ಅದರ ತಾತ್ಪರ್ಯವೇನಪ್ಪ ಅಂದ್ರ, ಸತ್ಕರ್ಮಗಳನ್ನ ಮಾಡಿದ್ರ ಫಲಾಪೇಕ್ಷೆಯಿಂದ ಸತ್ಕರ್ಮಗಳನ್ನ ಮಾಡಿದ್ರು ಕೂಡ ಆ ಪುಣ್ಯದ ಫಲವನ್ನ ಅನುಭವಿಸೋದಕ್ ಬರ್ಬೇಕಾಗ್ತದ. ದುಷ್ಕರ್ಮಗಳನ್ನ ಮಾಡಿದ್ರು ಕೂಡ ಆ ಪಾಪ ಕಾರ್ಯಗಳನ್ನ ಅನುಭವಿಸಕ್ ಬರ್ತದ. ಆದ್ರೆ ಇಲ್ಲಿ ಪೂರ್ಣ ವಿಚಾರದೊಳಗ ಆತ್ಮನಾಗಿರ್ತಕ್ಕಂಥವನಿಗೆ ಪಾಪ ಪುಣ್ಯಗಳಿಲ್ಲ. ಮತ್ತೆ ಪಾಪ ಪುಣ್ಯಗಳು ಅದಾವ ಅಂತ ಹೇಳಿದ್ರಲ್ಲಿ ಯಾರಿಗೆ ಅಂದ್ರ, ತನು ಮನ ಮತಿಯವರಿಗೆ, ಅಂದ್ರ ಶರೀರವೇ ನಾನೆಂದು ತಿಳಿದವರಿಗೆ, ಈ ಮನದ ಅಹಂಕಾರ ಮಮಕಾರಗಳೇ ತಾನೆಂದು ತಿಳಿದವರಿಗೆ ಆ ಭಾವಕ್ಕವ ಅನ್ವಯಿಸ್ತದೆ ವಿನ ಪರಿಪೂರ್ಣವಾದ ವಿಚಾರಕ್ಕೆ ಅದ್ಯಾವುದೋ ಅನ್ವಯಿಸುವುದಿಲ್ಲ. ಈ ರೀತಿ ಪ್ರಾಪಂಚಿಕದ ವಿಚಾರವನ್ನ ಎಷ್ಟಂತ ಪರೀಕ್ಷಿಸಬಹುದು? ಮಳೆಯಾಗಲು ಭೂಮಿಯ ಮೇಲೆ ಅಗಣಿತವಾಗಿ ಏಳುವ ಅಂಕುರ, ಸಣ್ಣ ದೊಡ್ಡ ಗಿಡಗಳ ಲೆಕ್ಕ ಹೇಗೆ ಮಾಡಬೇಕು? ಈಗ ಬ್ಯಾಸಿಗೆ ಒಳಗ್ ನೋಡಿದ್ರ ಯಾವ ಬೀಜ ಅದ್ರೊಳಗ್ ಭೂಮಿ ಒಳಗ್ ಇರ್ತದೆ, ಆದ್ರೆ ಯಾವ ಮಳಿಕೆ ಹೊಡೆದಿರೋದಿಲ್ಲ. ಆ ಮಳೆ ಬಂದ ತಕ್ಷಣ ಅನಂತ ಬೀಜಗಳು, ಅನಂತ ಗಿಡಗಳು, ರಾಶಿಗಳು ಅನಂತ ಹುಡ್ತಾವು. ಅವನ್ನೆಲ್ಲ ಯಾವುದು ಏನು ಅದ್ ಹೆಂಗ್ ಹುಡ್ತು ಯಾಗ್ ಹುಡ್ತು ಅಂತ ಅವನ್ನ ಹೆಂಗ್ ಪರೀಕ್ಷೆ ಮಾಡಕ್ ಆಗ್ತದೆ? ಅಂದ್ರ ಇಲ್ಲಿ ಬೇರೆ ಗಿಡಗಳು ಹುಟ್ಟಿದವ ಅಂತಂದ್ರ ಇವು ಅಂತರಂಗದೊಳಗಿನ ವಿಷಯ ವಾಸನೆಗಳು ಅಂತ. ಈಗ ಒಂದು ಭೂಮಿ ಐತಂದ್ರ ಅದ್ರ ಕಳೆನು ಮತ್ತು ಬೆಳೆನು ಜೊತೆಗೆ ಬರ್ತದೆ. ಆ ಕಳೆಯನ್ನ ತೆಗೆದು ಬೆಳೆಯನ್ನ ಉಳಿಸಿಕೊಳ್ಳುವ ರೀತಿ ಅಂದ್ರೆ ಮನೋಮತಿ ದೇಹಮತಿ ಉಳ್ಳಂತವ್ರಿಗೆ ಪ್ರಾಪಂಚಿಕ ವಿಷಯ ವಾಸನೆಗಳು ಆ ಮಳೆ ಬಂದ ತಕ್ಷಣ ಭೂಮಿಯೊಳಗೆ ಹೆಂಗ್ ಹುಡ್ತಾವೋ ಹಂಗ ಇಲ್ಲಿ ಪರಿಸ್ಥಿತಿ ಪರಿಸರದ ಅನುಗುಣವಾಗಿ ಪ್ರಾಪಂಚಿಕ ವಿಷಯ ವಾಸನೆಗಳು ಉದಯವಾಗುತ್ತವೆ. ಅವುಗಳನ್ನ ನನಗೆ ಹಂಗಾತು, ನನಗೆ ಹಿಂಗಾತು, ನಾನು ಹಂಗ್ ಕಷ್ಟಪಟ್ಟೆ, ನಾನು ಹಿಂಗ್ ಕಷ್ಟಪಟ್ಟೆ, ನಾನು ಅದ್ನ ಮಾಡಿದೆ ಇದ್ನ ಮಾಡಿದೆ ಅಂತ ನೀನ್ ಹೇಳಕ್ ಹೋಗ್ತೀಯಲ್ಲ, ಆ ಮೂಲ ಸ್ವರೂಪವನ್ನ ಮರೆತು ನಾನು ಅಂತ ಹೇಳಕ್ ಹೋಗ್ತೀಯಲ್ಲ, ಅದನ್ನ ಹೆಂಗ ನಿರ್ಧರಿಸಕ್ ಸಾಧ್ಯ ಆಗ್ತದೆ? ಅದರಂತೆಯೇ ಕಣ್ಣಿಗೆ ಕಾಣಿಸುವ ಜಗತ್ತೆಲ್ಲ ಅನೇಕ ತರವಾಗಿ ವಿಕಾರ ಹೊಂದಿ ಮಿತಿ ಮೀರಿ ಹಬ್ಬಿರುವುದು. ಅದನ್ನೆಲ್ಲ ಏನಂತ ತಿಳಿಯಬಹುದು? ಈಗ ಹೊಲದೊಳಗೆ ಮುಂಗಾರಿ ಮಳೆ ಬಂದ ತಕ್ಷಣ, ಮಳೆ ಆದ ತಕ್ಷಣ ಹೇಳಕ್ ಹೆಸರಿಲ್ದಂತೆ ಯಾವ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅವೆಲ್ಲವೂ ಕೂಡ ನಮ್ಮೊಳಗ ಹುಟ್ಟುತ್ತವು, ಬೆಳಿತವು, ಎಲ್ಲ ಇದಾಗ್ತವು. ಸಣ್ಣವು ದೊಡ್ಡವು ಅವು ಇವು ಹೇಳಕ್ ಹೆಸರೇ ನಮ್ಗೆ ಗೊತ್ತಿರಲ್ಲ, ಹಿರಿಯರಿಗೆ ಗೊತ್ತಿರ್ತದೆ. ಅನಂತ ಕಳೆಗಳು ಅಂತವೆಲ್ಲ ಹುಟ್ಟಿ ಬೆಳಿತವು. ಅದರಂತೆ ಕಣ್ಣಿಗೆ ಕಾಣಿಸುವ ಜಗತ್ತೆಲ್ಲ ಅನೇಕ ತರವಾಗಿ ವಿಕಾರ ಹೊಂದಿ ಮಿತಿ ಮೀರಿ ಹಬ್ಬಿರುವುದು.
ಅವನ್ನೆಲ್ಲ ಏನಂತ ತಿಳಿಯಬಹುದು ಅಂದ್ರ, ಇವಾಗ ಯಾರ್ಯಾರ ಆಲೋಚನೆ ಒಳಗೆ ಎಂತೆಂತ ಸಂಕಲ್ಪಗಳು ಹುಟ್ಟುತ್ತವು, ಎಂತೆಂತ ಆಲೋಚನೆ ಹುಟ್ಟುತ್ತವಂತ ಅದನ್ನ ಹೇಳಕ್ ಬರೋದಿಲ್ಲ. ಈಗ ಶ್ರೀರಾಮಚಂದ್ರನೇ ಶ್ರೇಷ್ಠ ಅಂತ ನಾವ್ ಹೇಳಿದ್ರೆ, ಶ್ರೀರಾಮಚಂದ್ರನನ್ನೇ ಒಪ್ಪದಂತ ರಾವಣ ಹೃದಯ ಆಗ್ತಾನ. ಶ್ರೀಕೃಷ್ಣನೇ ಶ್ರೇಷ್ಠ ಅಂತ ನಾವು ತಿಳಿದೀವಂದ್ರ ಶ್ರೀಕೃಷ್ಣನನ್ನೇ ಒಪ್ಪಲಾರದಂತ ದುರ್ಯೋಧನ ದುಶ್ಯಾಸನ ಹೃದಯ ಆಗ್ತಾರ. ನಾವಿನ್ನು ಆದಷ್ಟು ಹಿಂದಕ್ಕೆ ಹೋದಂಗ ಇಲ್ಲೇ ನಾವು ಸಿದ್ಧಾರೂಢರ ಹತ್ರ ನಾವು ಬಂದೀವಿ ಅಂದ್ರ, ಸಿದ್ಧಾರೂಢರನ್ನೇ ಶ್ರೇಷ್ಠ, ಅವರೇ ದೇವ್ರಂತ ಅಡ್ಪಲ್ಲಕ್ಕಿ ಉತ್ಸವ ಮಾಡೋವಂತವ್ರಿದ್ರೆ ಅವರೇ ಕೂಡ ನಮಗೆ ದುಷ್ಟರಾಗಿದ್ದಾರೆ, ಅವರೇ ಕೀಳಾಗಿದ್ದಾರಂತೆ, ಅವರನ್ನೇ ವಿಷ ಹಾಕಿ ಕೊಲ್ಲುವಂತವ್ರು ಹುಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಭೂಮಿ ಶ್ರೇಷ್ಠ ಐತಿ, ಇದು ಎಲ್ಲರಿಗೂ ಅನ್ನವನ್ನ ಅಳಿದಿದೆ, ಸಕಲ ಜೀವ ರಾಶಿಗಳಿಗೆ ಅನ್ನವನ್ನ ಅಳೆಯುವಂತ ಆಧಾರ ಭೂಮಿನೇ ನಾವಂತ ತಿಳಿದ್ರು ಕೂಡ ಅದರೊಳಗ ಮತ್ತೆ ವಿಷಜಂತುಗಳ ಉದಯವಾಗುವಂತದಿದೆ. ಅಂದ್ರ ಅರ್ಥಾತ್ ಭೂಮಿ ಒಳಗ ಕಳಿ ಬೆಳಿ ಹೆಂಗ್ ಬೆಳಿತದೋ ಹಂಗ ಈ ಪ್ರಪಂಚದೊಳಗ ಮಾನವರೊಳಗೆ ಸದ್ಗುಣ ಮತ್ತು ದುರ್ಗುಣಗಳ ಎಂಬುವರು ಎಲ್ಲದೂ ಇರ್ತತಿ. ಆದ್ರೆ ನಾವು ದುರ್ಗುಣಗಳನ್ನ ಅಳೆಯದೆ, ದುರ್ಗುಣಗಳನ್ನ ನೋಡದೆ, ಅವುಗಳನ್ನ ಏನಂತಾನೆ ಹೇಳದೆ ಕೇವಲ ಸದ್ಬುದ್ಧಿ ಸತ್ಪಾತ್ರದಲ್ಲಿ ಭಾಗವಾಗುವುದೇ ಶ್ರೇಷ್ಠ ಇದೆ. ಆ ದುರ್ಗುಣಗಳನ್ನ ಏನಂತ ಹೇಳಕ್ಕಾಗತ್ತೆ? ಯಾಕಂದ್ರ ಈ ಪ್ರಪಂಚ ಉದಯವಾಗುವುದೇ ಆ ಕೇವಲ ಮನೋಮತಿಯ ಭಾವದಿಂದ. ಅದನ್ನ ನಾವು ಈ ಮನಸ್ಸೇ ಸುಳ್ಳು ಅಂತ ಹೇಳಿದ್ಮೇಲೆ, ಮನಸ್ಸೇ ತಳಬುಡವಿಲ್ಲದ ಬಾವಿ ಅಂತ ತಿಳಿದ್ಮೇಲೆ ಅದರ ವಿಚಾರವನ್ನ ಏನಂತ ಹೇಳಬಹುದು? ಮುಗಿಲಿನಲ್ಲಿ ತರತರದ ಬಣ್ಣದ ಹೂವು, ಬಹು ಪ್ರಕಾರದ ಆಕಾರದ ಸಣ್ಣ ದೊಡ್ಡ ಗಂಧರ್ವ ನಗರಗಳು ತೋರುವು, ಅವನ್ನೆಲ್ಲ ಪರೀಕ್ಷಿಸಲು ಹೇಗೆ ಸಾಧ್ಯ? ಈಗ ಭೂಮಿ ಇಷ್ಟ ಆಯ್ತು, ಇಲ್ಲ ಆಕಾಶದೊಳಗೆ ನೋಡಿದ್ವು ಅಂದ್ರ ಅದು ವಿಚಿತ್ರವಾಗಿ ಕಾಣ್ತದೆ. ಮುಗಿಲಿನಲ್ಲಿ ತರತರದ ಬಣ್ಣದ ಹಾಗೂ ಬಹು ಪ್ರಕಾರದ ಆಕಾರದ ಸಣ್ಣ ದೊಡ್ಡ ಗಾತ್ರದ ಗಂಧರ್ವಗಳು ಅಂತ ಹೇಳ್ತತೆ. ಈಗ ನಾವು ಆಕಾಶವನ್ನ ನೋಡಿದೀವಿ ಅಂದ್ರೆ ಆಕಾಶದಲ್ಲಿ ಮೋಡಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹರಿಯೋದ್ ಕಾಣ್ತತಿ. ಆ ಹತ್ತಿ ಹಳ್ಳಿನ ಅಲ್ಲಿ ಒಟ್ಟಿದಾರೇನೋ, ಹೊಲ್ದಾಗಿಂದ ಹೊಲ್ದಾಗಿನ ಹತ್ತಿ ಎಲ್ಲಾ ಬಿಳಿಸ್ಕೊಂಡು ತಗೊಂಡೋಗಿ ಎಲ್ಲರ ಅದ್ರಾಗ ಒಟ್ಟಿದಾರೇನೋ, ಹತ್ತಿ ಎಲ್ಲಾ ಬೆಳೆದದ್ದು ಅಲ್ಲೇ ಐತೆ ಅನ್ನೋ ಕಾಣ್ತತಿ. ಮೋಡಗಳ ಮಧ್ಯೆ ಏನ್ ಭೂಮಿ ಬೀಳ್ತವನ್ನ ಕಾಣ್ತತಿ. ಆ ಮೋಡವೇ ಆಕಾಶವೇ ನಮ್ಮ ಭೂಮಿಗೆ ಚಪ್ರ ಹಾಕೈತೆ ಅನ್ನೋ ಕಾಣ್ತತಿ. ಅದೆಲ್ಲದು ಪರೀಕ್ಷಿಸಲು ಹೇಗೆ ಸಾಧ್ಯ ಅಂದ್ರೆ ಅಲ್ಲಿ ಅರ್ಥಾತ್ ಏನ್ ಹೇಳ್ತದ ಅಂದ್ರೆ, ಇಲ್ಲಿ ಪ್ರಪಂಚದ ವಿಷಯ ವಾಸನೆಗಳನ್ನ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ಹೆಂಗ್ ಹೇಳಕ್ ಸಾಧ್ಯ ಐತಿ? ಇದು ಪ್ರಪಂಚನ ಸುಳ್ಳೈತೆ ಅಂದ್ಮೇಲೆ ನಿಮ್ಮ ಆಲೋಚನೆಗಳು, ನಿಮ್ಮ ನಿರ್ಣಯಗಳು ಅದೆಂಗ ಪರಿಪೂರ್ಣವಾಗೋದಕ್ಕೆ ಸಾಧ್ಯವು? ನುಡಿ 24-29. ಇನ್ನೇನು ಹಗಲು ರಾತ್ರಿ, ಬೆಳದಿಂಗಳು, ಕತ್ತಲೆ, ವಿಚಾರ ಅವಿಚಾರ, ಮರವು ಅರವು, ಅವ್ಯವಸ್ಥತೆ, ಅನುಭವ, ಸಂಶಯ, ನ್ಯಾಯ ಅನ್ಯಾಯ, ಹೌದು ಅಲ್ಲ, ಇವುಗಳನ್ನ ನಿರ್ಣಯವನ್ನು ಮಾತ್ರ ವಿವೇಕದಿಂದ ಸರಿಯಾಗಿ ತೆಗೆದುಕೊಳ್ಳಬೇಕು. ಈಗ ನಾವು ಪ್ರಪಂಚವಿದನ್ನ ಹೆಂಗ್ ಹೇಳಕ್ ಬರ್ತತಿ? ಅದೆಂಗಪ್ಪ, ಪ್ರಪಂಚ ಅಂದ್ರೆ ದುಃಖಮಯದಿಂದ ಕೂಡಿದೆ, ಸಂಸಾರ ಅಂದ್ರೆ ಸಾಗರದಿದ್ದಂತೆ ಅಂತ ಏನೆಲ್ಲ ಹೇಳಿದ್ರು ಕೂಡ ನಾವು ಇನ್ನು ಹಗಲು ರಾತ್ರಿ ಬೆಳದಿಂಗಳು ಕತ್ತಲೆ ಅಂದ್ರೆ ಅರ್ಥಾತ್ ಇಲ್ಲಿ ಜ್ಞಾನ ಮತ್ತು ಅಜ್ಞಾನದ ವಿಚಾರವಕ್ಕ ಅಲ್ಲಿ ಉದಾಹರಣೆ ಕೊಡ್ತಾರ. ಜ್ಞಾನ ಮತ್ತು ಅಜ್ಞಾನದ ವಿಚಾರಗಳನ್ನ ನಾವು ನಿರ್ಣಯ ಮಾಡಲೇಬೇಕು. ಸತ್ಯ ಮತ್ತು ಅಸತ್ಯನ ವಿಚಾರವನ್ನ ನಾವು ನಿರ್ಣಯ ಮಾಡಲೇಬೇಕು. ಆ ನಿರ್ಣಯವನ್ನ ಮಹಾತ್ಮರ ಅನುಭವದ ನುಡಿಗಳಿಂದಾಗಲಿ ಅಥವಾ ತಮ್ಮ ಸ್ವ ಅನುಭವದಿಂದಾಗಲಿ ಅವುಗಳನ್ನ ವಿವೇಕದಿಂದ ಸರಿಯಾಗಿ ತಿಳಿದುಕೊಳ್ಳಬೇಕು. ಆ ವಿವೇಕದಿಂದ ಅಂದ್ರೆ ಆ ಜ್ಞಾನದಿಂದ. ಆ ಜ್ಞಾನ ಯಾವ್ದಂದ್ರ, ಹಿಂದೆ ಮಹಾತ್ಮರು ನುಡಿಗಳನ್ನ ಹೇಳಿ ಹೋಗಿದ್ದಾರೆ, ಯಾವುದು ಸರಿ ಯಾವುದು ಸತ್ಯ ಅನ್ನೋ ವಿಚಾರವನ್ನ ಪೂರ್ಣ ವಿಚಾರವನ್ನ ಅವರು ತಿಳಿಸಿ ಹೋಗಿದ್ದಾರೆ. ಅದರಿಂದ ನಾವು ಆ ವಿಚಾರಕ್ಕೂ
ಮತ್ತು ಪ್ರಸ್ತುತವಾಗಿರ್ತಕ್ಕಂಥದ್ದನ್ನ ಪಾರಮರ್ಶಿಸಿ ನೋಡಬೇಕು. ಹಾಗೆಯೇ ಕಾರ್ಯ ಕರ್ತ ಹಾಗೂ ಪಾತಿಗೆ ಬಾರದವ ಶೂರ ಹಾಗೂ ಪುಂಡ, ಧರ್ಮಿಷ್ಠ ಹಾಗೂ ಅಧರ್ಮಿ, ಶ್ರೀಮಂತ ಹಾಗೂ ಬುಕ್ಕಡ, ಸಂಭವಿತ ಹಾಗೂ ತುಡುಗ ಇವರಲ್ಲಿಯೇ ಭೇದವನ್ನ ತಿಳಿಯುವುದು ಅವಶ್ಯವು. ಸಾರ ಕರೆ ಕೊಟ್ಟಿಯ ವಿಚಾರವನ್ನ ತಿಳಿಯಲಿಕ್ಕೆ ಬೇಕು. ಶ್ರೇಷ್ಠ, ಕನಿಷ್ಠ, ಭ್ರಷ್ಟ, ಅಂತರ್ಶ್ರೇಷ್ಠ ಮತ್ತೆ ಎಲ್ಲಕ್ಕೂ ಮುಖ್ಯವಾಗಿ ಸಾರ ವಿಚಾರವನ್ನ ತಿಳಿಯಲೇಬೇಕು. ಇಲ್ಲಿ ಏನಾಗ್ತದಂದ್ರ ನಾವ್ ಈ ಜಗತ್ತಿನೊಳಗ ಎಲ್ಲರ ಮಿಶ್ರಣವಾಗಿದೆ. ಧರ್ಮ ಅಧರ್ಮಗಳ ಸಮ್ಮಿಲನ ಏಕವಾಗಿದೆ. ಅದನ್ನ ನಾವು ನಮ್ಮ ವಿವೇಕದಿಂದ ತಿಳಿಯಬೇಕಾಗಿದೆ. ಇಲ್ಲಿ ಸತ್ಯ ಮತ್ತು ಅಸತ್ಯ ಏಕವಾಗಿದೆ, ಸಗುಣ ಮತ್ತು ನಿರ್ಗುಣ ಏಕವಾಗಿದೆ. ಇಲ್ಲಿ ನಾವು ಸಗುಣ ಮತ್ತು ನಿರ್ಗುಣ ಅಂತ ತಗೊಂಡ್ವಂದ್ರ ಸಗುಣವು ಆಕಾರ ರೂಪಗಳಿಂದ ಕೂಡಿರ್ತಕ್ಕಂಥದ್ದು, ಗುಣಧರ್ಮಗಳಿಂದ ಕೂಡಿರ್ತಕ್ಕಂಥದ್ದು. ಯಾವುದು ಆಕಾರ ರೂಪ ನಾಮಗಳಿಂದ ಕೂಡಿದೆಯೋ ಅದು ಎಂದಿಗಾದ್ರೂ ನಶಿಸಿ ಹೋಗ್ತದೆ. ಯಾವುದು ರೂಪ ನಾಮ ಆಕಾರ ಗುಣಗಳಿಂದ ತತ್ತಿದೆಯೋ ಅದು ಶಾಶ್ವತವಾಗಿ ಉಳಿತದೆ. ಅದೇ ಪೂರ್ಣ ವಿಚಾರ. ಯಾರು ಧರ್ಮಿಷ್ಠ, ಯಾರು ಅಧರ್ಮಿ, ಯಾರು ಶೂರ, ಯಾರು ಪುಂಡ, ಯಾರು ಶ್ರೀಮಂತ, ಯಾರು ಬಕ್ಕೊಡ, ಯಾರು ಸಂಭವಿತ, ಯಾರು ತುಡುಗಾರದನ್ನ ಇವರಲ್ಲಿಯ ಭೇದವನ್ನ ತಿಳಿಯದಂತ ಅವಶ್ಯವು. ಅಂದ್ರ ಇಲ್ಲಿ ಯಾವ್ದು ಪೂರ್ಣದೆ, ಯಾವ್ದು ಅಪೂರ್ಣದೆ, ಯಾವ್ದು ಸತ್ಯದ, ಯಾವ್ದು ಅಸತ್ಯದೆ, ಈ ವಿಚಾರವನ್ನ ನಾವು ಪರಿಪೂರ್ಣವಾಗಿ ತಿಳಿಬೇಕಾಗ್ತದೆ. ಸತ್ಯ ವಸ್ತುವ ಮಿಥ್ಯವೆಂದು, ಮಿಥ್ಯ ವಸ್ತುವ ಸತ್ಯವೆಂದು ಸುರುತ ಕಾಲಕ್ಕೆ ಮೃತರಾಗಿಯ ಮೂಢ ಮನುಷ್ಯರು ಸತ್ತು ಜನಿಸುತ್ತಿರ್ಪರೆಂದು ಶ್ರುತಿ ಸಾರುತ್ತಿದೆ. ಅಂದ್ರೆ ಅರ್ಥಾತ್ ಇಲ್ಲಿ ಆ ಪರಮ ಸತ್ಯ ಯಾವುದಂತ ತಿಳಿಯದೆ ಆ ಮಿಥ್ಯ ವಸ್ತುವನ್ನೇ ಸತ್ಯವೆಂದು ತಿಳಿದು, ಆ ಸತ್ಯವೇ ಮಿಥ್ಯವೆಂದು ತಿಳಿದು ಇವರು ಈ ಕಾಲಕ್ಕೆ ಅಂದ್ರೆ ಕಾಲ ಅಂದ್ರೆ ಮರಣಕ್ಕೆ ಆಗಿ ಬಲಿಯಾಗಿ ಸತ್ತು ಜನಿಸ್ತದಾರ. ಆ ಸತ್ಯವನ್ನ ತಿಳಿದವರಿಗೆ ಈ ಸಾವು, ಹುಟ್ಟು, ಜನ, ಸುಖ ದುಃಖ ಯಾವ ಸೋಕಲಾರವು. ಮತ್ತೆ ಇವ್ ಯಾರಿಗ್ ಸೋಕ್ತವಂದ್ರ ದೇಹವೇ ನಾನೆಂಬ ಮತಿಯುಳ್ಳವರಿಗೆ, ಜಗತ್ತಿನ ಸುಖ ದುಃಖಗಳೇ ನಾನೆಂಬ ಮತಿಯುಳ್ಳವರಿಗೆ. ನಾನು ಅಂದ್ರೆ ಆತ್ಮನನ್ನ ಹೊರತುಪಡಿಸಿ, ಆ ಮೂಲ ನಿರಾಕಾರವನ್ನು ಹೊರತುಪಡಿಸಿ ಉಳಿದೆಲ್ಲ ಭಾವಗಳು ತಾನೆಂದು ನಿಶ್ಚಯಿಸುವುದೇ ಅನಾತ್ಮ ಭಾವ. ಅವುಗಳಿಗೆ ಬರ್ತಕ್ಕಂಥ ಸುಖ ದುಃಖಗಳೇ ನಾವೆಂದು ತಿಳಿಯುವುದೇ ಅನಾತ್ಮದೇ. ಈ ಭಾವದಿಂದ ನಮಗೆ ಸುಖ ದುಃಖಗಳು ಬಂದವಂತ ನಾವು ತಿಳಿತಿದವಿ. ಅದೇ ವಿಚಾರವನ್ನ ಪಾರಮಾರ್ಥ ದೃಷ್ಟಿಯಿಂದ ನೋಡಿದಾಗ, ಅಂದ್ರೆ ಪರಮೋನ್ನತವಾದ ದೃಷ್ಟಿಯಿಂದ ನೋಡಿದಾಗ, ಆ ಪರಬ್ರಹ್ಮ ಸ್ವರೂಪವೇ ತಾನು ಅನ್ನೋ ಭಾವ ದೃಷ್ಟಿಯಿಂದ ನೋಡಿದಾಗ ಇವೆಲ್ಲಾ ಕಾರ್ಯಗಳು ಕೇವಲ ಮನದ ಕಾರ್ಯಗಳೇ ವಿನ, ಅಂದ್ರೆ ಶರೀರ ಮತ್ತು ಮನದ ಕಾರ್ಯಗಳೇ ವಿನ ಇವ್ಯಾವು ನನ್ನವಲ್ಲ. ನಾನು ಇವನ್ನೆಲ್ಲವನ್ನು ನೋಡ್ತೇನೆ, ಇವನ್ನೆಲ್ಲವನ್ನು ತಿಳಿತೇನೆ, ಇವುಗಳೆಲ್ಲವನ್ನ ಸ್ಥಿತಿಗತಿಗಳನ್ನ ನಾನು ನೋಡ್ತೇನೆ ಅಂದ ಮೇಲೆ ಇವುಗಳೆಲ್ಲವುಗಳ ಪಾಲನೆ ಪೋಷಣೆಯನ್ನ ಮಾಡ್ತೇನೆ ಅಂತ ತಿಳಿದ ಮೇಲೆ ಇವು ನನಗಿಂತ ಭಿನ್ನವಾಗಿದವು, ನಮಗಿಂತ ಬೇರೆಯಾಗಿದವು, ಇದೆಂದು ನಾನಲ್ಲ. ಇದೇ ಕರೆ ಮತ್ತು ಕೊಟ್ಟಿಯ ವಿಚಾರ. ಅಂದ್ರೆ ಸತ್ಯ ಮತ್ತು ಸುಳ್ಳಿನ ವಿಚಾರ ಯಾವುದಂದ್ರ ಯಾವುದನ್ನ ನೋಡ್ತವಿ, ಯಾವುದನ್ನ ತಿಳಿತೇವಿ, ಯಾವುದನ್ನ ಅವು ನಮ್ಮಿಂದ ಯಾವ ಭಿನ್ನವಾಗಿದವ ಅಂದ್ರೆ ಮೂಲ ಆತ್ಮನಾಗಿರ್ತಕ್ಕಂಥ ನಾನು ನನ್ನನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಭಾವನೆಗಳು ಕೂಡ ಮಿಥ್ಯವೆಂದು ತಿಳಿಯುವುದೇ ಸತ್ಯ. ನಮ್ಮೆದುರಿಗೆ ಶಿವನೇ ಪ್ರತ್ಯಕ್ಷನಾಗಿ ಬಂದನೆಂದ್ರು ಕೂಡ, ದೇವತೆಗಳೇ ಪ್ರತ್ಯಕ್ಷನಾಗಿ ಬಂದವಂದ್ರು ಕೂಡ, ನಾನು ಅವನೇ ಅದನೇ ಅಂತ ಹೇಳಿದ್ರು ಕೂಡ ಅದು ಮಿಥ್ಯ ಸ್ವರೂಪವಿದೆ. ಯಾಕಂದ್ರೆ ಏಕಂ ನಿತ್ಯಂ ವಿಮಲಂ ಅಚಲಂ ಅಂದ್ರೆ
ಏಕವಾಗಿರ್ತಕ್ಕಂಥದ್ದು, ನಿತ್ಯವಾಗಿ ಪರಿಶೋಧಿಸ್ತಕ್ಕಂಥದ್ದು ಒಂದೇ ಆಗಿದ್ದಾಗ ಅದು ನಮ್ಮ ಮುಂದೆ ಇನ್ನೊಂದು ರೂಪವಾಗಿ ತೋರ್ತದ, ಇನ್ನೊಂದಾಗಿ ಕಾಣತಂದ್ರ ಅದು ಆ ವಸ್ತು ಅಲ್ಲ. ಯಾಕಂದ್ರೆ ನಿರಾಕಾರವಾಗಿರ್ತಕ್ಕಂಥ ವಸ್ತು ಆಕಾರ ರೂಪದಲ್ಲಿ ಸಿಲುಕುವುದಲ್ಲ. ಅದೇ ನಿಶ್ಚಯ ಜ್ಞಾನ. ಇಲ್ಲಿ ಸತ್ಸಂಗತ್ವಂ ನಿಸ್ಸಂಗತ್ವ, ನಿಸ್ಸಂಗತ್ವಂ ನಿರ್ಮೋಹತ್ವ, ನಿರ್ಮೋಹತ್ವಂ ನಿಶ್ಚಲ ತತ್ವ, ನಿಶ್ಚಲ ತತ್ವಂ ಜೀವನ್ಮುಕ್ತಿ. ಅಂದ್ರೆ ಬಿಡದೆ ಸತ್ಸಂಗದ ಫಲದಿಂದ ಹೊರಗಿನ ವಿಷಯ ವಾಸನೆಗಳ ನಿರ್ಮೋಹತ್ವ ಬರ್ತದೆ. ಆ ನಿರ್ಮೋಹತ್ವ ಬಂತಂದ್ರೆ ಯಾವುದೇ ವಸ್ತುಗಳ ಮೇಲಿನ ಮೋಹ ಇದಾತಂದ್ರ ಅದ ನಿಶ್ಚಲ ತತ್ವಕ್ಕೆ ಬರ್ತದ. ನಿಶ್ಚಲ ತತ್ವ ಅಂದ್ರೆ ಎಲ್ಲ ಪರಬ್ರಹ್ಮ ಸ್ವರೂಪನ ಐತಿ, ಬೇರೊಂದೇನು ಇಲ್ಲವೆಂಬುವ ದೃಢತೆ ನಮಗೆ ಒಳಗೊಡ್ತದೆ. ಆ ಬೇರೆ ಏನು ಇಲ್ಲ ಎಂಬ ದೃಢತೆಯೇ ನಿಶ್ಚಲ ತತ್ವ. ಆ ನಿಶ್ಚಲತೆ ಕರಿಗೊಳ್ಳುವುದೇ ಮುಕ್ತಿ. ಅಂದ್ರೆ ಅರ್ಥಾತ್ ತೋರುವ ಅಡಗುವ ಎಲ್ಲಾ ವಸ್ತುಗಳಿಗೂ ಸಾಕ್ಷಿ ಸ್ವರೂಪನಾಗಿ, ಚೈತನ್ಯ ಸ್ವರೂಪನಾಗಿ ತಾನು ಉಳಿದಿದ್ದೇನೆ, ತಾನೇ ಆದಿದ್ದೇನೆ ಅನ್ನೋದೇ ನಿಶ್ಚಲ ತತ್ವ. ಆ ನಿಶ್ಚಲ ತತ್ವ ಅಳಗೊಡುವುದೇ ಮುಕ್ತಿ. ಅಂದ್ರೆ ಮುಕ್ತಿ ಅಂದ್ರೆ ಬೇರೆ ಎಲ್ಲಿದ್ದನ ಬಂತು, ಎಲ್ಲೇ ಕೂಡ್ತು, ಎಲ್ಲೇ ಸೇರ್ತು ಅನ್ನೋದಲ್ಲ. ಮನದ ಸಂಚಲ ಒಳೆಯುವುದೇ ಮುಕ್ತಿ, ಮನದ ಆಸೆ ಅಳಿಯುವುದೇ ಮುಕ್ತಿ. ಅಂದ್ರ ಮನ ಅನ್ನೋದು ಆ ಮಹಾದೇವನಲ್ಲಿ ಲೀನವಾಗಿ ಆ ಮನವೇ ಮಹಾದೇವನಾಗುವ ಸ್ಥಿತಿಯೇ ಮುಕ್ತಿ. ಶ್ರೇಷ್ಠ, ಕನಿಷ್ಠ, ಭ್ರಷ್ಟ, ಅಂತರ್ನಿಷ್ಠ ಮತ್ತು ಎಲ್ಲಕ್ಕೂ ಮುಖ್ಯವಾಗಿ ಸಾರ ವಿಚಾರವನ್ನು ತಿಳಿಯಲಿಕ್ಕೆ ಬೇಕು. ನಾವು ಶ್ರೇಷ್ಠ ಮತ್ತು ಕನಿಷ್ಠ ಅಂತ ಹೇಳ್ತೇವಂದ್ರ ನಮ್ಮ ಭಾವದೊಳಗ ಅದು ಭಿನ್ನವಾಗಿ ಕೂಡಿದೆ. ಇಲ್ಲಿ ಭಿನ್ನವಾಗಿದ್ದು ಪೂರ್ಣವಲ್ಲ, ದ್ವಂದ್ವವಾಗಿದ್ದು ಪೂರ್ಣವಲ್ಲ. ಒಂದು ಕನಿಷ್ಠ ಒಂದು ಶ್ರೇಷ್ಠ ಅಂತ ಹೇಳ್ತೇವಂದ್ರ ಅದು ಪೂರ್ಣವಲ್ಲ. ಆ ಕನಿಷ್ಠ ಮತ್ತು ಶ್ರೇಷ್ಠಕ್ಕೆ ಆಧಾರವಾಗಿರ್ತಕ್ಕಂಥ ಏನು ಪರಿಪೂರ್ಣ ವಸ್ತು ಐತಲ್ಲ, ಅದನ್ನ ತಿಳಿಯುವುದೇ ಸಾರ ವಿಚಾರ. ಆ ಸಾರ ವಿಚಾರವನ್ನ ತಿಳಿಯುವುದೇ ಶ್ರೇಷ್ಠ ಐತಿ. ಅದರ ಸಾರ ವಿಚಾರನ ತಾರ್ಪತ್ ಅನ್ನೋದ್ರ ಅರ್ಥ ಏನಂತಂದ್ರೆ ಯಾವ್ದು ಸತ್ಯ, ಯಾವ್ದು ಸುಳ್ಳು ಅನ್ನೋ ವಿಚಾರವನ್ನೇ ಸಾರ ವಿಚಾರ ಅಂತ ತಿಳಿಸ್ತಾರ. ಅದನ್ನ ತಿಳಿಯಲಿಕ್ಕೆ ಬೇಕವಿನ ಅದನ್ನ ತಿಳಿದಾಗ ಮಾತ್ರ ಪೂರ್ಣ ಆಗ್ತದೆ. ಉಳಿದ ಇನ್ನ ಯಾವುದೇ ಭಾವನೆಗಳಿಂದಲೂ ಕೂಡ ಅದು ಪೂರ್ಣವಾಗಲಾರದು. ಆ ಸಾರ ವಿಚಾರವನ್ನ ತಿಳಿದಾಗ ಮಾತ್ರ ಅದು ಪೂರ್ಣವಾಗ್ತದೆ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಷಡೋಶ ದಶಕ ಉಪಾಸನಾ ನಿರೂಪಣೆ ನಾಮ ನವಮ ಸಮಾಸ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾದ. ಉಪಾಸನಾ ನಿರೂಪಣ ಅನ್ನೋ ಅಧ್ಯಾಯ ಮುಕ್ತವಾಯಿತು. ಇಲ್ಲಿ